ಲೋ ಎ ಎಮ್ ಎಚ್ ಇದೆ ಅಥವಾ ಹೈ ಎ ಎಮ್ ಎಚ್ ಇದೆ ಅಂತ ಡಾಕ್ಟರ್ಸು ನಿಮಗೆ IVF ಅನ್ನು ಸಜೆಸ್ಟ್ ಮಾಡ್ತಾರೆ. ಸಜೆಷನ್ನು ಡಾಕ್ಟರ್ಸ್ದು, ಡಿಸಿಷನ್ನು ನಿಮ್ಮದು. ನಿಮಗೆ ಏಜ್ ಇನ್ನೂ ಕಡಿಮೆ ಇದೆ, ಒಂದು 25, 26 ಆ ಏಜಲ್ಲಿದ್ದೀರಾ ಅಂತಂದರೆ ನೀವು ಇನ್ನೂ 1-2 ವರ್ಷ ಆದರೂ ವೆಯ್ಟ್ ಮಾಡ್ಬೋದು. ಎಗ್ಸು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂದರೆ, ತುಂಬ ಕಡಿಮೆ 2-3 ಎಗ್ಸ್ ಬರ್ತಿದೆ ಅಂತಂದರೆ ದಯವಿಟ್ಟು IVF ಮಾಡಿಸ್ಕೊಳ್ಳಿ. ತುಂಬ ವೆಯ್ಟ್ ಮಾಡಿದ್ರೆ ನೀವು ಡೋನರ್ ಎಗ್ಗಿಂದ ಕನ್ಸೀವ್ ಆಗಬೇಕಾಗುತ್ತೆ. ನಿಮ್ಮ ಎಗ್ಗಿಂದ ಕನ್ಸೀವ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ತುಂಬ ವೆಯ್ಟ್ ಮಾಡಿ ಡೋನರ್ ಎಗ್ಗಿಂದ ಕನ್ಸೀವ್ ಆಗಬೇಕು ಅಂತ ಅಂದಾಗ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥವರೆಲ್ಲರೂ ಕೂಡ IVF ಅನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ನನಗೆ ಲೋ ಎ ಎಮ್ ಎಚ್ ಅಂತ ಹೇಳಿದಾಗ ಇನ್ನೂ ಏಜ್ 23, ಹಾಗಾಗಿ ನಾವು ನ್ಯಾಚುರಲಿನೇ ಟ್ರೈ ಮಾಡಿದ್ವಿ. ಸೊ ಅದಾದ ಒಂದು 3 ಮಂತ್ಸಲ್ಲಿ ನಾನು ಕನ್ಸೀವ್ ಕೂಡ ಆದೆ. ಫೈನಲ್ ಆಗಿ ಅಂತೂ ಮತ್ತೆ ಪ್ರೆಗ್ನೆಂಟ್ ಆದ್ನಲ್ಲ ಅಂತ ಹೇಳಿ ತುಂಬಾ ಖುಷಿಯಾಗಿದ್ವಿ, ತುಂಬಾ ಎಕ್ಸೈಟ್ಮೆಂಟಲ್ಲಿದ್ವಿ. ಪ್ರೆಗ್ನೆನ್ಸಿ ಟೆಸ್ಟು ಕನ್ಫರ್ಮ್ ಆಗ್ತಿದ್ದಂಗೆ ಅವತ್ತೇನೋ ಹಾಸ್ಪಿಟಲ್ಗೆ ಹೋದ್ವಿ, ಲೇಟ್ ಮಾಡೋದು ಬೇಡ ಅಂತ ಹೇಳಿ. ಸೊ ಡಾಕ್ಟರ್ ಕೂಡ ತುಂಬ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಕೊಟ್ಟರು. ಅದಾದಮೇಲೆ 1.5 ತಿಂಗಳಿಗೆ ಬರೋದಕ್ಕೆ ಹೇಳಿದ್ರು. 6 ವೀಕ್ಸ್ನಲ್ಲಿ ಸ್ಕ್ಯಾನಿಂಗ್ ಇದೆ, ಮಗುವಿನ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಓಕೆ ಅಂತ ಹೇಳಿ ನಾವು ಕೂಡ ಮನೆಗೆ ಬಂದಿದ್ವಿ. ಅದಾದಮೇಲೆ 1.5 ತಿಂಗಳಿಗೆ ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ, ತುಂಬಾ ಖುಷಿಯಾಗಿ. ಸ್ಕ್ಯಾನಿಂಗ್ ಕೂಡ ಆಯಿತು, ಬಟ್ ಸ್ಕ್ಯಾನಿಂಗ್ನಲ್ಲಿ ಮಗುವಿಗೆ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿ ಗೊತ್ತಾಯಿತು. ಅದೊಂದು ಬಿಗ್ ಶಾಕ್. ಬಟ್ ಅದಾದಮೇಲೆ ಹೇಳಿದ್ರು 6 ವೀಕ್ಸಲ್ಲಿ ಕೆಲವೊಬ್ಬರಿಗೆ ಹಾರ್ಟ್ ಬೀಟ್ ಬರೋದಿಲ್ಲ, 7 ವೀಕ್ಸು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋಣ, ಇನ್ನು 2 ವೀಕ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ನಾವು ಕೂಡ ಏನಾದರೂ ಆಗಲಿ ಆರಾಮಾಗಿರೋಣ ಅಂತ ಹೇಳಿ ಆರಾಮಾಗೇ ಇದ್ದೆ, ಇನ್ನೂ ಟೆನ್ಷನ್ ತೊಗೊಂಡಿರಲಿಲ್ಲ. ಸೊ ಇನ್ನು 2 ವೀಕ್ಸ್ ಬಿಟ್ಟು ಹೋದ್ವಿ 8 ವೀಕ್ಸಿಗೆ. ಸೊ ಆವಾಗ ಸ್ಕ್ಯಾನಿಂಗಲ್ಲಿ ಗೊತ್ತಾಯಿತು ಮತ್ತು ಬೇಬಿ ಹಾರ್ಟ್ ಬೀಟ್ ಬಂದಿಲ್ಲ, ಬೇಬಿ 5 ವೀಕ್ಸಲ್ಲಿನೇ ಡೆವಲಪ್ಮೆಂಟ್ ಸ್ಟಾಪ್ ಆಗಿದೆ ಅಂತ ಹೇಳಿ. ಸೊ ಏನು ಮಾಡೋದಕ್ಕಾಗಲ್ಲ, ಲೈಫ್ ಹೆಂಗೆ ಬರುತ್ತೋ ಹಾಗೆ ಒಪ್ಕೊಂಡು ಮುಂದೆ ಹೋಗಲೇಬೇಕು. ಇಷ್ಟು ದಿನ ಆದಮೇಲೆ ಮತ್ತೆ ಕನ್ಸೀವ್ ಆಗಿದ್ದೆ ಅಂತ ಹೇಳಿ ತುಂಬ ಕನ್ಸ್ಕೊಂಡಿದ್ದೆ, ಬಟ್ ಅದೆಲ್ಲವೂ ಕೂಡ ಅಲ್ಲಿಗೇನೆ ಎಂಡ್ ಆಯಿತು.